ಸತತ ಸೋಲುಗಳಿಂದ ಕಂಗಿಟ್ಟಿದ್ದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೂಲಕ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಿದರು. ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಎಲ್ಲರೂ ಕಾತುರದಿಂದ ಕಾದಿದ್ದರು. ಇದೇ ಸಮಯದಲ್ಲಿ ಹೊಸ ಚಿತ್ರದ ಹೊಸ ಟೈಟಲ್ ನೊಂದಿಗೆ ಒಂದು ಟೀಸರ್ ರಿಲೀಸ್ ಆಗಿದೆ. ಅದರ ಹೆಸರು ಪೀನಾಕ್. ಟೀಸರ್ ಓಕೆ, ಆದ್ರೆ ಇವರು ಸೆಲೆಕ್ಟ್ ಮಾಡಿಕೊಂಡ ಕಂಟೆಂಟ್ ಮಾತ್ರ ಸರಿ ಇಲ್ಲ. ಅವರು ಈ ರೀತಿಯ ಸಿನಿಮಾಗಳು ಆಯ್ಕೆ ಮಾಡಿಕೊಂಡಿರುವ ರೀತಿ ಅಷ್ಟೇನು ಸರಿಯಾಗಿ ಕಾಣಿಸ್ತಿಲ್ಲ. ಮಂತ್ರದಂಡ ತ್ರಿಶೂಲ ಹಿಡ್ಕೊಂಡು ದೆವ್ವಗಳನ್ನು ಓಡಿಸ್ತೀನಿ ಬಿಡಿಸ್ತೀನಿ ಅಂತ ಈ ಪೀನಾಕ್ ಚಿತ್ರದ ಮೂಲಕ ಹೊರಟಿದ್ದಾರೆ. ಗಣೇಶ್ ಅವರ ಸಿನಿಮಾಗಳು ಎಲ್ಲರಿಗೂ ಇಷ್ಟವಾಗುತ್ತೆ. ಯಾಕಂದ್ರೆ ಅವರು ಕಣ್ಣೀರು ಹಾಕಿಸ್ತಾರೆ, ಹಾಗೆ ಲವ್ ಮಾಡ್ದಿದ್ದನ್ಗೂ ಲವ್ ಹುಟ್ಟುವಂತೆ ಮಾಡ್ತಾರೆ. ರೊಮ್ಯಾಂಟಿಕ್ ಸ್ಟಾರ್ ಅಂತಾನೆ ಫೇಮಸ್ ಇವರ ಸಿನಿಮಾಗಳು. ಹಾಗೆ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವ ಸಿನಿಮಾಗಳು ಮಾಡ್ತಾರೆ. ಆ ರೀತಿಯ ವ್ಯಕ್ತಿ ಇಂಥ ಸಿನಿಮಾಗಳು ಆಯ್ಕೆ ಮಾಡಿಕೊಂಡಿರುವ ರೀತಿ ಸ್ವಲ್ಪ ಯಾಕೋ ಅಷ್ಟೇನು ವರ್ಕೌಟ್ ಆಗಿಲ್ಲ. ಇದೊಂದು ಫ್ಯಾಂಟಸಿ ಸಿನಿಮಾ. ಫ್ಯಾಮಿಲಿ ರೊಮ್ಯಾಂಟಿಕ್ ಸಿನಿಮಾಗಳು ಮಾಡಿ ಮೋಸ್ಟ್ಲಿ ಗಣೇಶ್ ಅವರಿಗೆ ಬೇಜಾರಾಗಿರಬಹುದು. ಹೊಸದಾಗಿ ಏನಾದ್ರೂ ಟ್ರೈ ಮಾಡೋಣ ಅಂತ ಈ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡಿರಬಹುದು. ಈಗ ಎಲ್ಲರೂ ಪ್ಯಾನ್ ಇಂಡಿಯಾ ಸ್ಟಾರ್ ಗಳು ಆಗಿದ್ದಾಯ್ತು. ಈಗ ಗಣೇಶ್ ಅವರು ಈ ಸಿನಿಮಾದ ಮೂಲಕ ಇವರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾರೆ. ಒಂದು ವೇಳೆ ಈ ಸಿನಿಮಾ ಕ್ಲಿಕ್ ಆಗಿಲ್ಲ ಅಂದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ ಪಾನ್ ಮಸಾಲಾ ಸ್ಟಾರ್ ಮಾಡಿ ಬಿಸಾಕ್ತಾರೆ ನಮ್ ಜನ. ಟೀಸರ್ ನೋಡಿದ್ರೆ ಆ ರೀತಿ ಇದೆ. AI ಜನರೇಟೆಡ್ VFX ಬಳಸಿದ್ದಾರೆ. ಅಷ್ಟೇನು ವರ್ಕೌಟ್ ಆಗಿಲ್ಲ ಈ ಟೀಸರ್. ಮಾಂತ್ರಿಕನ ಗೆಟಪ್ ಸರಿ ಹೊಂದಿಲ್ಲ ಗಣೇಶ್ ಅವರಿಗೆ. ಅವರು ಹೇಳುವ ಡೈಲಾಗ್ ಮಾತ್ರ ಓಕೆ, ಮಾಂತ್ರಿಕನ ರೀತಿ ಕಾಣಿಸಲ್ಲ, ಅಮೂಲ್ ಬೇಬಿ ರೀತಿ ಕಾಣಿಸ್ತಾರೆ. ಇದೇ ತರ ಹಿಂದೆ ಇವರು ಗಿಮಿಕ್ ಅಂತ ಸಿನಿಮಾ ಮಾಡಿ ಎಲ್ಲರಿಗೂ ಕಮಿಕ್ ಮಾಡಿದರು. ಪ್ಯಾನ್ ಇಂಡಿಯಾ ರೇಂಜ್ ಗೆ ಈ ಸಿನಿಮಾ ಬರ್ತಾ ಇದೆ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಇದೊಂದು ಫ್ಯಾಂಟಸಿ ಆಕ್ಷನ್ ಸಿನಿಮಾ. ಅಂದಹಾಗೆ ಗಣೇಶ್ ಅವರಿಗೆ ಇದು 49ನೇ ಸಿನಿಮಾ. ವಿಭಿನ್ನವಾಗಿ ಟ್ರೈ ಮಾಡಿದ್ದಾರೆ, ಆದ್ರೆ ವರ್ಕೌಟ್ ಆಗಿಲ್ಲ. ಅಂದಹಾಗೆ ಪೀನಾಕ್ ಎಂದರೆ ಸಂಸ್ಕೃತದಲ್ಲಿ ತ್ರಿಶೂಲ ಅಂದ್ರೆ ಶಿವನ ಬಿಲ್ಲು ಅಂತ ಅರ್ಥವಿದೆ. ಸಾಕಷ್ಟು ಕಡೆಗಳಲ್ಲಿ AI ಬಳಸಿದ್ದಾರೆ. ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ ಇದು AI ಅಂತ. ಇದು AI ಜನರೇಟೆಡ್ VFX ಅಂತ. ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೀತಾ ಇದೆ, ಅದರ ತಕ್ಕಂತೆ ಮೇಕಿಂಗ್ ಇರಬೇಕು. ಸುಖ ಸುಮ್ಮನೆ ಇಂತ ಪ್ರಯೋಗಗಳು ಮಾಡಿ ಕೈ ಸುಟ್ಟುಕೊಳ್ಳುವ ಬದಲು ಇದನ್ನೇ ಸ್ವಲ್ಪ ಹೊಸದಾಗಿ ಮಾಡಿಫಿಕೇಶನ್ ಮಾಡಿ ಚೆನ್ನಾಗಿ ಮಾಡಿದ್ರೆ ವರ್ಕೌಟ್ ಆಗುವ ಸಾಧ್ಯತೆ ಇದೆ. ಇದೇ ರೀತಿ ಏನಾದ್ರೂ ಮಾಡಿದ್ರೆ ಸಿನಿಮಾ ಶ್ರಾವಣ ಬೆಳಗೊಳದ ಶೆಡ್ಗೆ ಹೋಗೋದಂತೂ ಪಕ್ಕ. ಇಲ್ಲ ಅಂದ್ರೆ ನಮ್ ಜನ ಸುಮ್ನೆ ಬಿಟ್ಬಿಡ್ತಾರ, ಟ್ರೋಲ್ ಮಾಡ್ಕೊಂಡು ರುಬ್ಬಿ ಬಿಸಾಕ್ಬಿಡ್ತಾರೆ. ಗಣೇಶ್ ಅವರ ಆಕ್ಟಿಂಗ್ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪಡ್ಡೆ ಹುಡುಗರು ಹಾಗೂ ಹದಿಹರಿಯದ ಹುಡುಗಿಯರು ಇವರ ಸಿನಿಮಾಗಳಿಗೆ ಫಿದಾ ಆಗ್ತಾರೆ. ಅಂತ ಸಿನಿಮಾಗಳು ಮಾಡುವ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಂತ ಕಥೆಯನ್ನು ಆಯ್ಕೆ ಮಾಡಿಕೊಂಡಿರುವ ರೀತಿ ಸರಿ ಕಾಣಿಸ್ತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.